ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ದರ್ಶನ್ ಕೇಸ್ ಅಷ್ಟೊಂದು ಕ್ರಿಟಿಕಲ್. ನಮಗೆ ದರ್ಶನ್ ಕೇಸ್ ನಡೆಸೋಕ್ಕಾಗಲ್ಲ. ಈ ಕೇಸ್ನಿಂದ ನಿವೃತ್ತಿ ಬಯಸಿದ್ದೀನಿ. ಹೈಕೋರ್ಟ್ಗೆ ನಟ ದರ್ಶನ್ ಪರ ವಕೀಲ ಹೇಳಿಕೆ. ಸಮಜಾಯಿಷಿ ನೋಡಿ, ದರ್ಶನ್ಗೆ ಎನ್ನಿಲ್ಲದ ಒಂದು ಬೇಸರ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಪರಪ್ಪನ ಅಗ್ರಹಾರದಲ್ಲಿ ಈಗ ಸಮಯವನ್ನು ಕಳಿಬೇಕಾಗಿದೆ. ಮತ್ತೊಂದು ಕಡೆ ಲಾಯರ್ಗಳು ಹೇಗೋ ಹಾಗೋ ಹೀಗೋ ಮಾಡಿ ಬೇಲ್ ಕೊಡಿಸ್ತಾರೆ ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಯಾಕೋ ಎಡವಟ್ಟಾಗ್ತಾ ಇದೆ. ಹೌದು, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ತಾಯಿಯ ಪಾರ್ಟಿ ಸವಾಲಿಗೆ ಅವಕಾಶ ಕೋರಿ ಪ್ರಾಸಿಕ್ಯೂಷನ್ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದೆ. ಆದರೆ ಕಕ್ಷಿದಾರ ದರ್ಶನ್ ಅವರಿಂದ ಯಾವುದೇ ಸೂಚನೆ ಬಾರದ ಹಿನ್ನೆಲೆಯಲ್ಲಿ ಈ ಅರ್ಜಿಯ ವಿಚಾರಣೆಯಿಂದ ಹಿಂದೆ ಸರಿಯುವುದಾಗಿ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ತಿಳಿಸಿದ್ದಾರೆ. ಇನ್ನು ಇದನ್ನ ವಿಳಂಬ ತಂತ್ರ ಅಂತ ಪ್ರಾಸಿಕ್ಯೂಷನ್ ಆಕ್ಷೇಪಿಸಿದ್ದು, ನ್ಯಾಯಾಲಯವು ಮುಂದಿನ ವಿಚಾರಣೆಯನ್ನ ಜೂನ್ 23ಕ್ಕೆ ಮುಂದೂಡಿದೆ. ನೋಡಿ, ನಟ ದರ್ಶನ್ ಮತ್ತವರ ತಂಡದಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ತಾಯಿ ಪಾರ್ಟಿ ಸವಾಲಿಗೆ ಅವಕಾಶವನ್ನ ಕೋರಿದ್ರು. ಪ್ರಾಸಿಕ್ಯೂಷನ್ ಹೈಕೋರ್ಟ್ ಪೀಠದ ಮುಂದೆ ಅರ್ಜಿಯನ್ನು ಸಲ್ಲಿಸಿದರು. ಪ್ರಾಸಿಕ್ಯೂಷನ್ ಸಲ್ಲಿಸಿರುವ ಅರ್ಜಿಯನ್ನು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಏಕಸದಸ್ಯ ಪೀಠ ವಿಚಾರಣೆಯನ್ನು ನಡೆಸಿತು. ಆಗ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ವಾದ ಮಂಡನೆಗೆ ಕಾಲಾವಕಾಶವನ್ನು ಕೋರಿದರು. ಈ ಕೇಸ್ನಿಂದ ನಿವೃತ್ತಿಯನ್ನು ಬಯಸ್ತಾ ಇದ್ದೀನಿ. ನೋಡಿ, ವಿಚಾರಣಾ ಕೋರ್ಟ್ನಲ್ಲಿ ದರ್ಶನ್ ಪರ ಹಾಜರಾಗಿದ್ದ ವಕೀಲರು, ಆದರೆ ಹೈಕೋರ್ಟ್ನಲ್ಲಿರುವ ಈ ಕೇಸ್ನಿಂದ ನಿವೃತ್ತಿಯನ್ನು ನಾನು ತಗೊಳ್ತಾ ಇದ್ದೀನಿ. ಈ ಅರ್ಜಿಯಲ್ಲಿ ವಾದ ಮಂಡನೆ ಮಾಡೋದಕ್ಕೆ ನನಗೆ ದರ್ಶನ್ ಅವರಿಂದ ಯಾವುದೇ ರೀತಿಯಾದಂಥ ಸೂಚನೆ ಇಲ್ಲ. ಹಾಗಾಗಿ ಕಾಲಾವಕಾಶವನ್ನು ನೀಡಬೇಕು ಅಂತ ಕೋರಿದರು. ಅಷ್ಟೇ ಅಲ್ಲದೆ ವಿಳಂಬಕ್ಕೆ ವಿಶೇಷ ಪ್ರಾಸಿಕ್ಯೂಷನ್ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ಪ್ರಕರಣದ ವಿಶೇಷ ಪ್ರಾಸಿಕ್ಯೂಟರ್ ಪಿ ಪ್ರಸನ್ನ ಕುಮಾರ್ ವಕೀಲರ ಹೇಳಿಕೆ ವಿಚಾರಣೆಯನ್ನ ವಿಳಂಬಿಸುವ ಸೂತ್ರ ನಿಗದಿತ ಕಾಲಮಿತಿಯಲ್ಲಿ ವಿಚಾರಣೆ ಪೂರ್ಣಗೊಳಿಸುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಕೊಟ್ಟಿದೆ. ದರ್ಶನ್ ಅವರೇ ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಆದೇಶವನ್ನು ಪಡ್ಕೊಂಡು ಬಂದಿದ್ದಾರೆ. ಆದರೆ ವಿಚಾರಣೆಯಲ್ಲಿ ಈಗ ಪ್ರತಿಯೊಂದಕ್ಕೂ ತಕರಾರು ತೆಗೆದು ವಿಳಂಬಗೊಳಿಸಲಾಗ್ತಿದೆ ಅಂತ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇನ್ನು ಸಮಜಾಯಿಷಿ ನೀಡಿದ ವಕೀಲ ಅದನ್ನ ಅಲ್ಲೆಗಳೆದ ಸುನೀಲ್ ಕುಮಾರ್, ನೋಡಿ, ವಿಚಾರಣೆಗೆ ಬೇಗ ಮುಗಿಸಿ ಅಂತ ನಾವು ಸುಪ್ರೀಂ ಕೋರ್ಟ್ಗೆ ವಿಶೇಷ ಮೇಲ್ಮನವಿಯನ್ನ ಸಲ್ಲಿಸಿರಲಿಲ್ಲ. ನಮ್ಮ ಕಕ್ಷಿದಾರರಿಗೆ ಜೈಲಿನಲ್ಲಿ ಮನೆ ಊಟ ನೀಡೋದಕ್ಕೆ, ಸೂಕ್ತ ಸೌಲಭ್ಯ ಒದಗಿಸುವುದಕ್ಕೆ, ಹಾಗೆ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸ್ತಾ ಇಲ್ಲ ಅನ್ನುವ ಕಾರಣಕ್ಕೆ ಜಾಮೀನು ಮಂಜೂರು ಮಾಡಬೇಕು ಅಂತ ಕೋರಿದ್ವಿ. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಕಾಲಮಿತಿಯನ್ನ ವಿಧಿಸಿ ನಿರ್ದೇಶಿಸಿ ಅಂತ ಸಮಜಾಯಿಷಿಯನ್ನು ಕೊಟ್ಟರು. ಇನ್ನು ವಿಚಾರಣೆ ಮುಂದೂಡಿಕೆಗೆ ಕೆಲ ಹೊತ್ತು ಅವಕಾಶ ಬೇಕು. ಪ್ರಾಸಿಕ್ಯೂಷನ್ ಮತ್ತು ಆರೋಪಿ ಪರ ವಕೀಲರ ನಡುವೆ ವಾಕ್ಸಮರ ನಡೆದಿದ್ದಂತೆ ಅಂತಿಮವಾಗಿ ಸುನೀಲ್ ಕುಮಾರ್, ದರ್ಶನ್ ಮತ್ತು ಇತರ ಆರೋಪಿಗಳು ಜೈಲಿನಲ್ಲಿದ್ದು ಈ ಅರ್ಜಿಗೆ ಸಂಬಂಧಪಟ್ಟಂತೆ ಹಾಜರಾಗೋದಕ್ಕೆ ನನಗೆ ಈ ತನಕ ಯಾವುದೇ ರೀತಿಯಾದಂಥ ಸೂಚನೆಗಳು ಬಂದಿಲ್ಲ. ಯಾವುದೇ ರೀತಿಯಾದಂತಹ ಒಂದು ಸುಳಿ ಕೊಟ್ಟರೆ ತಾನೇ ನಾವು ಮಾಡೋದಕ್ಕೆ ಸಾಧ್ಯ. ಈ ಪ್ರಕರಣದಿಂದ ನಾನು ಹಾಗಾಗಿ ನಿವೃತ್ತಿಯನ್ನು ಪಡ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೀನಿ ಅಂತ ನ್ಯಾಯಪೀಠಕ್ಕೆ ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯ ವಿಚಾರಣೆಯನ್ನ ಜೂನ್ 23ಕ್ಕೆ ನಿಗದಿಪಡಿಸಿದೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ನಟ ದರ್ಶನ್ ಅವರು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ನಟ ದರ್ಶನ್ ಅವರಿಗೆ ಬೇಲ್ ಸಿಗೋದಿಲ್ಲ ಅಂದರೆ 2027 ಮೇ 15ರವರೆಗೂ ಕೂಡ, ಅಂದರೆ 365 ದಿನಗಳವರೆಗೂ ಕೂಡ ಬೇಲ್ ಸಿಗೋದಿಲ್ಲ. 1 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಯಾವಾಗ ಕೋರ್ಟ್ ಆದೇಶವನ್ನು ಹೊರಡಿಸ್ತೋ ಅಲ್ಲಿಂದ ಇಲ್ಲಿವರೆಗೂ ಕೂಡ ದರ್ಶನ್ ಅವರು ಯಾರ ಮೇಲೂ ಕೂಡ ನಂಬಿಕೆಯನ್ನು ಇಟ್ಕೊಳ್ತಾ ಇಲ್ವಾ, ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರಾ? ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಹೇಳಿಕೆಗಳಿಗೆ ಅಥವಾ ಯಾರೇ ಬಂದು ಏನೇ ಮಾತಾಡಿದ್ರು ಕೂಡ ಅವರಿಗೆ ನೀಟಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ವಾ ಅನ್ನೋದಕ್ಕೆ ಈ ವಕೀಲರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟೇ ಒಂದು ಉದಾಹರಣೆ ಅಂತ ಹೇಳಬಹುದು. ಸೊ ಹಾಗಾಗಿ ದರ್ಶನ್ ಕೇಸ್ ನಡೆಸೋದಕ್ಕೆ ಆಗ್ತಾ ಇಲ್ವಾ, ಈ ಕೇಸ್ನಿಂದ ನಿವೃತ್ತಿ ಬೇಕೇ ಬೇಕು ಅಂತ ಹಠ ಹಿಡಿದಿದ್ದಾರೆ ಸುನೀಲ್ ಕುಮಾರ್ ಅವರು. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ವಿಜಯಲಕ್ಷ್ಮಿ ಅವರಾಗಿರ್ಬೋದು ಅಥವಾ ನಟ ದರ್ಶನ್ ಅವರಾಗಿರ್ಬೋದು ಏನು ಹೇಳಿಕೆಗಳನ್ನ ಕೊಡ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.